ಬಜೆಟ್ ಸ್ಪೀಚ್ ಓದ್ಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾಗಲೇ ನಾನು ಯಾರು ಹಿಂದೆ ಮಂತ್ರಿ ಆಗಿದ್ರಲ್ಲ ಯಾರು ಸುನೀಲ್ ಅವರು ಏನಿಲ್ಲ ಅಷ್ಟೇ ಅಲ್ಲ, ಈ ವರ್ಷ ಬರಗಾಲ ಬೇರೆ, ಈ ವರ್ಷ ಬರಗಾಲ ಬೇರೆ. 240 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ಸುಮಾರು 35,000 ಕೋಟಿ ರೂಪಾಯಿ ಆಹಾರದ ಉತ್ಪಾದನೆಯಲ್ಲಿ ನಮಗೆ ನಷ್ಟ ಆಗಿದೆ ರೈತರಿಗೆ. 35,000 ಕೋಟಿ ರೂಪಾಯಿ. ಅದಕ್ಕೆ ನಾವು 18,171 ಕೋಟಿ ರೂಪಾಯಿ ನಾರ್ಮ್ಸ್ ಪ್ರಕಾರ, NDRF ನಾರ್ಮ್ಸ್ ಪ್ರಕಾರ 18,171 ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರದಿಂದ ಕೇಳಿದ್ದೀವಿ. ಯಾಕಂತಂದ್ರೆ NDRF ಹಣ ನಿಗದಿ ಮಾಡೋದು ಫೈನಾನ್ಸ್ ಕಮಿಷನ್ಗಳು, ಮತ್ತೆ ನಮ್ಮ ತೆರಿಗೆ ಹಣ, ಅದು ನಾವು ಕೊಟ್ಟಿರ್ತಕ್ಕಂಥ ಹಣ, ಅದು ಕರ್ನಾಟಕದಿಂದ ಸಂಗ್ರಹಿಸಿರ್ತಕ್ಕಂಥ ಹಣ, ಕೇಂದ್ರ ಸರ್ಕಾರದಿಂದ ಕೊಡ್ತಕ್ಕಂಥ ಹಣ ಅಲ್ಲ. ಅದು ಕೇಂದ್ರ ಸರ್ಕಾರದ ಹಣ ಅಲ್ಲ, ಕರ್ನಾಟಕದ್ದೇ ಹಣ. ಆದ್ರೆ ಬರಗಾಲಕ್ಕೆ NDRF ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತ ಮಾಡಿರ್ತಾರೆ. ಆ ಹಣದಲ್ಲಿ ಕೊಡಿ ಅಂತೇಳಿ ನಾವು ಕೇಳಿದ್ದೀವಿ. 18,171 ಕೋಟಿ ಕೇಳಿದ್ದೀವಿ. ಇವತ್ತಿನವರೆಗೆ 5 ತಿಂಗಳಾಯ್ತಾ ಬಂತು, 1 ರೂಪಾಯಿನೂ ಬಿಡುಗಡೆ ಮಾಡಲಿಲ್ಲ. ಇವತ್ತಿನವರೆಗೆ ಮೀಟಿಂಗ್ ಕೂಡ ಮಾಡಲಿಲ್ಲ, ಒಂದು ಮೀಟಿಂಗ್ ಕೂಡ ಮಾಡಲಿಲ್ಲ. ಆದರೂ ಇಲ್ಲಿ ಬಿಜೆಪಿಯವರು ಬಾಯಿ ಬಂದಾಗ ಮಾತಾಡ್ತಾರೆ. ಬಹುಶಃ ನಾನು 83ರಿಂದ ವಿಧಾನಸಭೆನಲ್ಲಿದ್ದೀನಿ. ಯಾವ ನಾನು ವಿರೋಧ ಪಕ್ಷದಲ್ಲೂ ಇದ್ದೀನಿ, ರೂಲಿಂಗ್ ಪಾರ್ಟಿನಲ್ಲೂ ಇದ್ದೀನಿ. ಯಾವಾಗಲೂ ಕೂಡ ಬಜೆಟ್ ಅನ್ನ ಬಜೆಟ್ ಮಂಡಿಸುವಾಗ ವಾಕೌಟ್ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ. ನಾ ಇನ್ನೂ ಬಜೆಟ್ ಸ್ಪೀಚ್ ಓದ್ಲಿಕ್ಕೆ ಪ್ರಾರಂಭ ಮಾಡ್ತಿದ್ದಾಗಲೇ ನಾನು ಯಾರು ಹಿಂದೆ ಮಂತ್ರಿ ಆಗಿದ್ರಲ್ಲ ಯಾರು ಸುನೀಲ್ ಅವರು ಏನಿಲ್ಲ 3,71,383 ಕೋಟಿ ಏನಿಲ್ಲ ಅಂದ್ರೆ ಅವ್ರ ತಲೆಯಲ್ಲಿ ಏನೂ ಇಲ್ಲ ಅಂತ ಆಯ್ತು. ಅವ್ರ ತಲೆಯಲ್ಲಿ ಏನೂ ಇಲ್ಲ. ಅವ್ರಿಗೆ ಸಂಸದೀಯ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ, ಸಂವಿಧಾನ ವ್ಯವಸ್ಥೆಯಲ್ಲಿ ನಂಬಿಕೆ ಇಲ್ಲ. ಅವ್ರ ತಲೆ ತುಂಬಾ ರಾಜಕೀಯ ಮಂಜು ಆಗ್ಬಿಟ್ಟದೆ, ಅವ್ರಿಗೆ ಈ ಹೇಗಿದೆ ಅಂತಂದ್ರೆ, ಈ ಕಾಮಾಲೆ ರೋಗದವ್ರಿಗೆ ಕಾಣದೆಲ್ಲ ಹಳದಿಯಾಗಿ ಕಾಣಿಸುತ್ತೆ, ಆ ತರ ಆಗ್ಬಿಟ್ಟದೆ ಅವ್ರಿಗೆ. ಪಾಪ ರಾಜಕೀಯ ಮಾಡ್ಲಿ ಬೇಡ ಅಂತ ಹೇಳಲ್ಲ ನಾನು, ರಾಜಕೀಯ ಮಾಡ್ಲಿಕ್ಕೆ ಬೇಡ ಅಂತ ಹೇಳಲ್ಲ, ರಾಜಕೀಯವಾಗಿ ಹೇಳಿಕೆಗಳು ಕೊಡಬೇಡಿ ಅಂತ ಹೇಳಲ್ಲ. ಆದ್ರೆ ಯಾವುದೇ ಟೀಕೆಗಳು, ಆ ಟೀಕೆಗಳು, ಆರೋಪಗಳು ಆರೋಗ್ಯಕರವಾಗಿವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.